Hello, good morning to all of you. I am Dr. Pasu for the Pasu ಚಾನಲ್. ಈಗ ಸಾಡೆ ಸಾತಿ ಮಿಥುನ ರಾಶಿಯವರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಸಾಡೆ ಸಾತಿ ಅಂದರೆ ಏನು? 7.5 ವರ್ಷದ ಶನಿ. ಅದು ಯಾವಾಗ ಬರ್ತದೆ? ಒಂದು ರಾಶಿಯಿಂದ ಹಿಂದೆ, ರಾಶಿಯಿಂದ ಮುಂದೆ ಮತ್ತು ರಾಶಿಯಲ್ಲಿ ಶನಿ ಇದ್ದಾವಾಗ ಸಾಡೆ ಸಾತಿ ಬರ್ತದೆ. ಹಾಗಾದರೆ ಮೀನರಾಶಿಯವರಿಗೆ ಸಾಡೆ ಸಾತಿ ಕುಂಭದ 2.5 ವರ್ಷ, ಮೀನರಾಶಿಯ 2.5 ವರ್ಷ, ಮೇಷರಾಶಿಯ ಆಗಾಮಿ 2.5 ವರ್ಷ, ಒಟ್ಟಿಗೆ 7.5 ವರ್ಷ. ಅದೇ ಮೇಷರಾಶಿಯವರಿಗೆ ಮೀನದ ಶನಿಯ ಸಾಡೆ ಸಾತಿ 2.5 ವರ್ಷ ತಾಗಲಿಕ್ಕಿದೆ. ಅದೇ ವೃಷಭ ರಾಶಿಯವರಿಗೆ ಶನಿಯ ದೃಷ್ಟಿಯಿಂದ ಎಫೆಕ್ಟ್ ಆಗಲಿಕ್ಕಿದೆ. ಮಿಥುನ ರಾಶಿಯವರಿಗೆ ಅವರ 12ನೇ ಮನೆಗೆ ಶನಿಯ ಎಫೆಕ್ಟ್ ಉಂಟು, ಅವರ 4ನೇ ಮನೆಗೆ ಶನಿಯ ಎಫೆಕ್ಟ್ ಉಂಟು, ಅವರ ಶನಿಯ ದಶಮ ದೃಷ್ಟಿ ಅಂದರೆ ಮಿಥುನದ 7ನೇ ಮನೆಗೆ ಎಫೆಕ್ಟ್ ಉಂಟು. ಕಾರಣ ಏನು ಅಂದರೆ ಶನಿ ಯಾವ ಮನೆಯನ್ನು ನೋಡ್ತಾನೋ ಅಲ್ಲಿ ಕಷ್ಟವನ್ನು ಕೊಡ್ತಾನೆ, ಶನಿ ಇರುವ ಮನೆಯನ್ನು ಒಳ್ಳೇದು ಮಾಡ್ತಾನೆ, ಶನಿ ಗುರು ಇರುವ ಮನೆಯನ್ನು ಕೆಟ್ಟದ್ದು ಮಾಡಿ ನೋಡುವ ಮನೆಗಳನ್ನು ಒಳ್ಳೇದು ಮಾಡ್ತಾನೆ. ಆದ್ದರಿಂದ ಮಿಥುನ ರಾಶಿಯವರಿಗೆ 12ನೇ ಮನೆಯಲ್ಲಿ ಏನೆಲ್ಲ ಕಷ್ಟ ಬರಲಿಕ್ಕಿದೆ? ಫಾರಿನ್ ಚಾನ್ಸ್ ತಪ್ಪಿ ಹೋಗ್ಬೋದು, ದೂರ ಪ್ರಯಾಣದಲ್ಲಿ ಯಾವಾಗಲೂ ಮುಳುಗಿರಬಹುದು. ಯಾಕಂದರೆ 12th ಹೌಸ್ ಈಸ್ ಫಾರ್ ಫ್ರಮ್ ದ ನೇಟಿವ್ ಲ್ಯಾಂಡ್. ಆಮೇಲೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು, ಲಾಸಸ್ ಆಗ್ಬೋದು, ಹಾಸ್ಪಿಟಲೈಸೇಷನ್ ಸಾಧ್ಯತೆ ಇದೆ. ಯಾಕಂದರೆ ಮಿಥುನ ರಾಶಿಯ 12ನೇ ಮನೆ, ನಿದ್ರಾಹೀನತೆ ಸಾಧ್ಯತೆ ಇದೆ. 12ನೇ ಮನೆಗೆ ಇದೆಲ್ಲ ಕಾರಕತ್ವ. ಅದೇ 4ನೇ ಮನೆ ಕನ್ಯಾ ರಾಶಿಯ ಮೇಲೆ ಬೀಳುವಂಥ ಶನಿ ಬುಧನ ಮನೆ. ಅದು ಅಂದರೆ ಇವರಿಗೆ ಬುದ್ಧಿ ಸ್ವಲ್ಪ ಬುದ್ಧಿ ಸ್ವಲ್ಪ ಭ್ರಮಣೆ ಆಗ್ಬೋದು, ವಾಹನದ ಆಕ್ಸಿಡೆಂಟ್ ಆಗ್ಬೋದು, ಸುಖದಲ್ಲಿ ಸ್ವಲ್ಪ ಕುಂದಿರಬಹುದು, ತಾಯಿ ಜೊತೆಗೆ ಕಿರಿಕಿರಿ ಆಗ್ಬೋದು. 4ನೇ ಮನೆ ಒಂದು ರೀತಿಯಲ್ಲಿ 5ನೇ ಮನೆಗೆ 12ನೇ ಮನೆ, ಆಯಿತಾ? ಹಾಗೆ 7ನೇ ಮನೆಗೆ ಏನಾಗ್ತದೆ? ಧನುರ್ ರಾಶಿ ಗುರುವಿನ ರಾಶಿ. 7ನೇ ಮನೆಯ ದೃಷ್ಟಿ ಏನಾಗ್ತದೆ ಅಂದರೆ ಮಿಥುನದವರಿಗೆ ಸ್ಪೌಸಿನ ಜೊತೆಯಲ್ಲಿ ಕಿರಿಕಿರಿ ಆಗ್ಬೋದು, ಬಿಸ್ನೆಸ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಯಾಕಂದರೆ ಶನಿಯ ದೃಷ್ಟಿ ನಿಧಾನ, ಮಂದಗತಿ. ಓಕೆ, ಸೊ ರಾಶಿಯ ಮೇಲೆ ಇದ್ದರೆ ಅದು ಬೇರೆ, ತನುಭಾವ ಅಂತ ಕರಿತೇವೆ. ಇದು ಮಿಥುನ ರಾಶಿಗೆ ಸಾಡೆ ಸಾತಿ ಎಫೆಕ್ಟ್. ಹಾಗಾದರೆ ಮಿಥುನ ರಾಶಿಯ ಧನಸ್ಥಾನಕ್ಕೆ ಯಾವ ರೀತಿ ಎಫೆಕ್ಟ್ ಆಗ್ತದೆ? ಶನಿಯ 11ನೇ ಮನೆ, ಮಿಥುನ ರಾಶಿಯ 2ನೇ ಮನೆ ಸಂಸಾರದ ಮನೆ, ಸಂಸಾರಸ್ಥರಿಗೆ ಅದು ಲಾಭದ ಮನೆ. ಅದೇ ರೀತಿ ಇವರ ಮಕ್ಕಳಿಗೆ ಅಷ್ಟಮ ಸ್ಥಾನ, 5ನೇ ಮನೆ, ಮಿಥುನ ರಾಶಿ 5ನೇ ಮನೆ ಇವರ ಮಕ್ಕಳ ಸ್ಥಾನ, ಅದಕ್ಕೆ 12ನೇ ಮನೆ. ಸೊ ರಾಶಿಯಿಂದ ಈಗ ಒಂದು ಕುಂಡಲಿಯ ವಿಶ್ಲೇಷಣೆಗೆ ಫಸ್ಟು ಲಗ್ನಾತ್, ಆಮೇಲೆ ರಾಶಿಯಾತ್, ಆಮೇಲೆ ಸೂರ್ಯಾತ್, 3 ವಿಧವಾಗಿ ಹೇಳ್ತೇವೆ ನಾವು, ಆಯಿತಾ? ಸೊ ಅದನ್ನು ನೀವು ಕನ್ಸಿಡರ್ ಮಾಡಿದರೆ ಸೇಮ್ ಕಾರಕತ್ವಗಳು ಅಪ್ಲೈಸ್. ಅದೇ ರೀತಿ ಈಗ ಸಿಂಹ ರಾಶಿಯನ್ನು ತೆಗೆದುಕೊಂಡಾಗ ಸಾಡೆ ಸಾತಿ ಎಫೆಕ್ಟ್ ಹೇಗಿರುತ್ತೆ ಅಂದರೆ, ಸಿಂಹ ರಾಶಿಗೆ ಅದು ದಶಮ ಸ್ಥಾನದಲ್ಲಿ ಶನಿಯ ದೃಷ್ಟಿ, ಅಂದರೆ ವೃತ್ತಿಯಲ್ಲಿ ಕಿರಿಕಿರಿ, ಕ್ಲಾಸ್ 4 ಎಂಪ್ಲಾಯೀಸ್ ಜೊತೆಗೆ ಜಗಳಗಳು, ಅನಗತ್ಯ ಜಗಳಗಳು, ಪ್ರಮೋಷನ್ ಬೂಚ್. ಓಕೆ, ಪ್ರಮೋಷನ್ ಬೂಚ್ ಇಡಿಸ್ಬೋದು. ಆಮೇಲೆ ಹಾರ್ಡ್ ವರ್ಕ್ ಮಾಡಬೇಕಾದೀತು. ಇನ್ನು ಸಿಂಹರಾಶಿಯ 2ನೇ ಮನೆ ಮೇಲೆ ಶನಿಯ ದೃಷ್ಟಿ, ಧನಸ್ಥಾನ, ಧನ ಆಗಮನ, ಬ್ಯಾಂಕ್ ಬ್ಯಾಲೆನ್ಸ್ ನಿಧಾನ. ಅದೇ ಧನುರಾಶಿ ಮೇಲೆ ಸಾಡೆ ಸಾತಿ ಅಂದರೆ ಮಕ್ಕಳ ಸೋಂಬೇರಿಗಳಾಗ್ಬೋದು, ಮಕ್ಕಳು ನಿಧಾನಿಗಳಾಗ್ಬೋದು, ಮಕ್ಕಳು ಹೇಳಿದ ಮಾತನ್ನು ಕೇಳಲಿಕ್ಕೆ ಇರಲಿಕ್ಕಿಲ್ಲ. ಇದು ಸಿಂಹರಾಶಿಯವರಿಗೆ.
ಅದೇ ರೀತಿ ಸಿಂಹರಾಶಿಯ ತಂದೆಗೆ ಏನಾಗ್ತದೆ, 9ನೇ ಮನೆ ನೋಡಬೇಕು. ತಾಯಿಗೆ ಏನಾಗ್ತದೆ, ಸಿಂಹರಾಶಿ 4ನೇ ಮನೆ ನೋಡಬೇಕು. ಮಕ್ಕಳಿಗೆ ಏನಾಗ್ತದೆ, ಸಿಂಹರಾಶಿ 5ನೇ ಮನೆ ನೋಡಬೇಕು. ಸಿಂಹರಾಶಿಯವರ ಸ್ಪೌಸಿಗೆ ಏನಾಗ್ತದೆ, ಅವರ 7ನೇ ಮನೆ ನೋಡಬೇಕು. ಇದೆಲ್ಲ ನೋಡಿ ನೀವು ಅನುಭವವನ್ನು ಮಾಡಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಏನಾಗ್ತದೆ ಕೇಂದ್ರ, ಕನ್ಯಾ ರಾಶಿ ಮೇಲೆ ಶನಿ ಎಫೆಕ್ಟ್. ಅಂದರೆ ಅವರು ನಿಧಾನ, ಅವರಿಗೆ ಬರುವಂಥ ಆದಾಯ ನಿಧಾನ, ಅವರಿಗೆ ಮಾತು ನಿಧಾನ, ಒಟ್ಟಾರ ಮೇಲೆ ಇವನು ಎಮ್ಮೆ ಹಾಲು ಕುಡ್ದಿದ್ದಾನೋ ಅಂತ ಬೇರೆಯವರು ಹೇಳಬೇಕಾಗುತ್ತೆ. ಕನ್ಯಾ ರಾಶಿಯ 9ನೇ ಮನೆ ಮೇಲೆ, ಭಾಗ್ಯದ ಮೇಲೆ ಶನಿಯ ದೃಷ್ಟಿ, ತಂದೆಯ ಜೊತೆ ಕಿರಿಕಿರಿ, ಗುರುವಿನ ಜೊತೆ ಕಿರಿಕಿರಿ, ಅದೃಷ್ಟಹೀನತೆ, ಇದೆಲ್ಲ ಅವರಿಗೆ ಆಗ್ತದೆ. ಕನ್ಯಾ ರಾಶಿಯ 4ನೇ ಮನೆ ಮೇಲೆ ಶನಿಯ ದೃಷ್ಟಿ, ಸುಖ ಸ್ಥಾನದಲ್ಲಿ ಕಿರಿಕಿರಿ, ವಾಹನ ಆಕ್ಸಿಡೆಂಟ್, ವಾಹನ ಸಪೋಸ್ ಆಟೋ ರಿಕ್ಷಾ ಓಡಿಸ್ತಾ ಇದ್ದರೆ ಆಟೋ ರಿಕ್ಷಾದ ಆಕ್ಸಿಡೆಂಟ್ ಆಗ್ಬೋದು, ಆಯಿತಾ. ಟೆಂಪೋ ಓಡಿಸ್ತಾ ಇದ್ದರೆ ಟೆಂಪೋ ಹೊಂಡಕ್ಕೆ ಬೀಳ್ಬೋದು. ಸುಖ ಸ್ಥಾನ, ತಾಯಿ ಜೊತೆ ಕಿರಿಕಿರಿ, ಸುಖ ಇಲ್ಲದೇ ಇರ್ಬೋದು, ಸುಖದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು. ಹೀಗೆ ಇದೆಲ್ಲ ಆಯಾ ಮನೆಗಳ ಕಾರಕತ್ವಗಳು ಸ್ವಲ್ಪ ಮಂದಗತಿಯಲ್ಲಿ ಫಲಗಳನ್ನು ಕೊಡಲಿಕ್ಕೆ ಇದೆ. ಇದಿಷ್ಟು ಈವಾಗಿನ ಒಂದು ಯಾವುದು ಮಿಥುನ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಗೆ ಹೇಳಿದ್ದೇನೆ. ಇನ್ನು ತುಲಾ ರಾಶಿಗೆ ತೆಗೆದುಕೊಳ್ಳೋಣ. ತುಲಾ ರಾಶಿಗೆ ಏನಾಗ್ತದೆ, ಅದು ಸಾಡೆ ಸಾತಿ ಅಷ್ಟಮ ಸ್ಥಾನ. ಅಂದರೆ ಅಷ್ಟಮ ಸ್ಥಾನ ಸೀಕ್ರೆಟ್ ಹೌಸ್, ಅಷ್ಟಮ ಸ್ಥಾನ ಆಕ್ಸಿಡೆಂಟ್ ಹೌಸ್, ಅಷ್ಟಮ ಸ್ಥಾನ ಡೆತ್ ಹೌಸ್. ಸೊ ಅಲ್ಲಿ ಏನಾದರೂ ಗಡಬಡಾಗುವಂಥ ಸಾಧ್ಯತೆ, ಶನಿಯ ದೃಷ್ಟಿ ಬಿದ್ದರೆ ಇವನ್ ಮೇಲೆ ಕೂಡ ಹೋಗುವ ಸಾಧ್ಯತೆ ಇದೆ. ಓಕೆ, ಸಾಧ್ಯತೆ. ಆಮೇಲೆ 12ನೇ ಮನೆಯಲ್ಲಿ ಶನಿ ದೃಷ್ಟಿ ಅಂದರೆ ವ್ಯಸ್ತ, ನಿದ್ರೆ ಬರೋದಿಲ್ಲ, ಆಮೇಲೆ ಖರ್ಚು ಜಾಸ್ತಿ, ನಷ್ಟ ಜಾಸ್ತಿ, ಇದೆಲ್ಲ ಆಗ್ತದೆ. ಇನ್ನು 3ನೇ ಮನೆ ಮೇಲೆ ಶನಿ ದೃಷ್ಟಿ ಅಂದರೆ 3ನೇ ಮನೆ ನೇಬರ್ಸ್ ಜೊತೆಗೆ ಜಗಳ, ಶೌರ್ಯ ಇಲ್ಲದೇ ಇರ್ಬೋದು, ಅಂಜುಬುರುಕುತನ ಇರ್ತದೆ, ಆಮೇಲೆ ಕಾಂಪಿಟೇಷನಲ್ಲಿ ಫೇಲ್ ಆಗ್ಬೋದು. 3ನೇ ಮನೆ ಶಾರ್ಟ್ ಟ್ರಾವೆಲ್ಸ್, ಸೊ ಶಾರ್ಟ್ ಟ್ರಾವೆಲ್ಸ್ ಸ್ವಲ್ಪ ಅಲ್ಲಿ ಕೂಡ ಕಿಚಿಕಿಚಿ, ಆಯಿತಾ. ಸೊ ಆ ರೀತಿಯ ಒಂದು ವ್ಯವಸ್ಥೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಡೆ ಸಾತಿ ಏನಾಗ್ತದೆ, ವೃಶ್ಚಿಕ ರಾಶಿಗೆ ಸಪ್ತಮದಲ್ಲಿ ಕಿರಿಕಿರಿ, ಸಪ್ತಮ ಸ್ಥಾನ ಬಿಸ್ನೆಸ್ ಡೌನ್, ಸಪ್ತಮ ಸ್ಥಾನ ಸ್ಪೌಸಿನ ಮನೆ, ಸ್ಪೌಸಿನ ಜೊತೆ ಕಿರಿಕಿರಿ, ಪಾರ್ಟ್ನರ್ಶಿಪ್ ಇದ್ದರೆ ನಡೀಲಿಕ್ಕಿಲ್ಲ, ಬ್ರೇಕ್ ಆಗುವ ಸಾಧ್ಯತೆ ಇದೆ, ಆಯಿತಾ. ಆಮೇಲೆ ಲಾಭದಲ್ಲಿ ಕಿರಿಕಿರಿ, ಲಾಭ ಸ್ಲೋ, ಲಾಭ ಬರಲಿಕ್ಕಿಲ್ಲ, ಯಾಕಂದರೆ ಕನ್ಯಾ ರಾಶಿ ಮೇಲೆ ಶನಿ ದೃಷ್ಟಿ. ಇನ್ನು ಧನಸ್ಥಾನದ ಮೇಲೆ ಪ್ರಾಬ್ಲಮ್, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಯಾವಾಗಲೂ ಹಣ 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 ಅಂತ ಹೆಣ ಕೂಡ ಬಾಯ್ತಾ ಇರ್ತದಂತೆ, ಆ ರೀತಿ ಆಗ್ತದೆ. ಆಮೇಲೆ ಸಂಸಾರದಲ್ಲಿ ಕಿರಿಕಿರಿ ಆಗ್ತದೆ, ಸಂಸಾರ ಜನಗಳ ಜೊತೆಯಲ್ಲಿ ಜಗಳಗಳು ಆಗಲಿಕ್ಕೆ ಸಾಧ್ಯತೆ ಉಂಟು. ಇದೆಲ್ಲ ಈ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಏನಾಗ್ತದೆ, ಧನುರಾಶಿಯವರಿಗೆ ಕಾಲು ನೋವು, ಕೈ ನೋವು, ಡಯಾಬಿಟಿಸ್ ಹೆಚ್ಚಾಗುವುದು, ಇದೆಲ್ಲ. ಯಾಕಂದರೆ 6ನೇ ಮನೆ ಮೇಲೆ, 6ನೇ ಮನೆ ಋಣ ರೋಗ ರಿಪು. ಹಾಗೆ ಧನುರಾಶಿಗೆ ದಶಮ ಸ್ಥಾನದಲ್ಲಿ ಶನಿಯ ದೃಷ್ಟಿ ಅಂದರೆ ವೃತ್ತಿಯಲ್ಲಿ ಹೀನತೆ, ಕಿರಿಕಿರಿ, ಕ್ಲಾಸ್ 4 ಎಂಪ್ಲಾಯೀಸ್ ಜೊತೆಗೆ ಜಗಳ, ಎಕ್ಸಿಕ್ಯೂಟಿವ್ಸ್ ಜೊತೆ ಜಗಳ ಆಗ್ಬೋದು. ನಿಮ್ಮ ತಲೆ ಓಡಲಿಕ್ಕಿಲ್ಲ, ಯಾಕಂದರೆ ಬುದ್ಧಿಕಾರಕ, ಬುಧ ಸಾಫ್ಟ್ವೇರ್ ಕಾರಕ. ಸಾಫ್ಟ್ವೇರ್ ಫೀಲ್ಡಲ್ಲಿದ್ದರೆ ಸಾಫ್ಟ್ವೇರ್ ನಿಮಗೆ ಸ್ವಲ್ಪ ಸ್ಲೋ, ನಿಮ್ಮ ಏನು ಬುದ್ಧಿ ಇಂಟೆಲಿಜೆನ್ಸ್ ಯೂಸ್ ಆಗೋದಿಲ್ಲ ಅಲ್ಲಿ, ಇದೆಲ್ಲ ಕಿರಿಕಿರಿ ಆಗ್ತದೆ, ಆಯಿತಾ. ಇನ್ನು ಧನುರಾಶಿ ಮೇಲೆ ಬಿದ್ದರಿಂದ ನಿಮ್ಮ ಮಂಡೆ ಓಡುವುದಿಲ್ಲ. ವಿಷಯೋಗ, ಯಾವಾಗಲೂ ನೀವು ಋಣಾತ್ಮಕ ಚಿಂತನೆ ಮಾಡ್ತಾ ಇರ್ತೀರಿ. ಅಂದರೆ ಶನಿ ಮತ್ತು ಚಂದ್ರ ಒಟ್ಟಿಗೆ ಸೇರಿದರೆ ವಿಷಯೋಗ ಅಂತ ಕರಿತೇವೆ. ಅದರಿಂದ ತಾಯಿ ಜೊತೆಗೆ ಕಿರಿಕಿರಿ ಆಗ್ತದೆ, ಮನಸ್ಸು ಕಲ್ಲೋಲವಾಗ್ತದೆ, ಒಂದು ರೀತಿಯಲ್ಲಿ ಡಿಪ್ರೆಷನಿಗೆ ಹೋಗುವ ಸಾಧ್ಯತೆ ಇದೆ. ಯಾವುದು ಇಲ್ಲಿ ಶನಿಯ ದೃಷ್ಟಿ ನಾನು ಹೇಳೋದು. ಓಕೆ, ಧನುರಾಶಿಯಲ್ಲಿ ಚಂದ್ರ ಇರುವುದು. ಇನ್ನು ಮಕರ ರಾಶಿಯವರಿಗೆ ಏನಾಗ್ತದೆ, ಮಕರ ರಾಶಿಗೆ 12ನೇ ಮನೆ, ನಿದ್ರೆ ಇಲ್ಲದೆ ಇರ್ಬೋದು. ಮಕರ ರಾಶಿ 12ನೇ ಮನೆ ವೆಚ್ಚ ಹೆಚ್ಚಾಗ್ಬೋದು, ಆಯಿತಾ. ಇನ್ವೆಸ್ಟ್ಮೆಂಟಲ್ಲಿ ಪ್ರಾಬ್ಲಮ್ ಆಗ್ಬೋದು, ಹಾಸ್ಪಿಟಲೈಸೇಷನ್ ಆಗೋ ಸಾಧ್ಯತೆ, ಆಸ್ಪತ್ರೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅವರ 5ನೇ ಮನೆಯಲ್ಲಿ ಶನಿ ದೃಷ್ಟಿ, ಮಕರ ರಾಶಿಯವರ ಮಕ್ಕಳ ಜೊತೆಗೆ ಜಗಳವಾಗ್ತದೆ. ಆಮೇಲೆ 5ನೇ ಮನೆ ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿ ಹೌಸ್, ಕ್ರಿಯೇಟಿವಿಟಿಯೇ ಇಲ್ಲ.
ಹಾಗೆ ಮಕರ ರಾಶಿಯವರಿಗೆ ಕನ್ಯಾ ರಾಶಿ ಅನ್ನೋದು ಭಾಗ್ಯದ ಮನೆ. ಗುರುವಿನ ಜೊತೆ ಜಗಳ, ತಂದೆ ಜೊತೆ ಜಗಳ, ಅದೃಷ್ಟಹೀನತೆ, ಇದೆಲ್ಲ ಗೊಟಾಲ ಆಗಲಿಕ್ಕಿದೆ. ಇನ್ನು ಕುಂಭರಾಶಿಯಲ್ಲಿ 2.5 ವರ್ಷ ಶನಿ ಇದೆ. ಆದರೆ ಕುಂಭರಾಶಿ ಅವರದ್ದೇ ಶನಿಯ ಮೂಲ ತ್ರಿಕೋಣ ಆದ್ದರಿಂದ ಅವರಿಗೇನು ಮಾಡಲಿಕ್ಕಿಲ್ಲ, ನೀವೇನು ಚಿಂತೆ ಮಾಡಲಿಕ್ಕೆ ಬೇಡ, ಆಯಿತಾ. ಸೊ ಇಷ್ಟನ್ನು ಹೇಳಿ ಎಲ್ಲ ರಾಶಿಗಳ ಸಾತಿಯನ್ನು ನಾನು ನಿಮಗೆ ವಿವರಣೆ ಮಾಡಿದ್ದೇನೆ. ಆದರೆ ಶನಿಯ ವಿಕ್ರಮಾದಿತ್ಯನ ಕಥೆ ಕೇಳುವುದನ್ನು ಮಾತ್ರ ಬಿಡಬೇಡಿ. ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಇಲ್ಲೇ ಕತೆ ಹೇಳ್ತೇನೆ ನೋಡಿ, ನೀವೆಲ್ಲ ಕಿವಿ ಇಟ್ಟು ಇದನ್ನು ಕೇಳ್ತಾ ಇರಿ. ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ ಔನ್ನತ್ಯದ ವಿಚಾರವಾಗಿ ವಿವಾದ ಉಂಟಾಯಿತು. ನವಗ್ರಹಗಳಲ್ಲಿ ಯಾರು ಉತ್ತಮರು ಎಂದು ನೀವೇ ನಿರ್ಧರಿಸಿ ಅಂತ ದೇವರಾಜ ಇಂದ್ರನು ಎಲ್ಲ ಗ್ರಹಗಳನ್ನು ವಿಕ್ರಮಾದಿತ್ಯನ ಹತ್ರ ಕಳಿಸಿದ್ದಾರೆ. ವಿಕ್ರಮಾದಿತ್ಯನು ಹೇಳಿದ, ನೋಡಿ, ಯಾರು ನನ್ನ ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಟುಕೊಳ್ಳಬೇಡಿ. ನಾನು ಇಲ್ಲಿ 9 ಲೋಹಗಳ ಕುರ್ಚಿಯನ್ನು ಮಾಡಿದ್ದೇನೆ. ಎಲ್ಲರೂ ಅವರವರ ಕುರ್ಚಿಯಲ್ಲಿ ಆಸೀನ ರೂಢರಾಗಿರಿ. ಅಂದರೆ ಶನಿಗೆ ಕೊನೆಯ ಕಬ್ಬಿಣದ ಕುರ್ಚಿ ಸಿಕ್ತು, ಲೋಹದ ಕುರ್ಚಿ. ಶನಿಗೆ ಕಬ್ಬಿಣ ಕಾರಕ, ಕಲ್ಲಿದ್ದಲು ಕಾರಕ, ಇದ್ದಲು ಕಾರಕ, ಪೆಟ್ರೋಲ್ ಕಾರಕ, ಟ್ರಾನ್ಸ್ಪೋರ್ಟೇಷನ್ ಕಾರಕ, ಕರ್ಮ ಕಾರಕ. ಅದರಿಂದ ಶನಿಗೆ ಅದೇ ಕುರ್ಚಿ ಸಿಕ್ಕಿದ್ರಿಂದ ಅವನಿಗೆ ಸಿಟ್ಟು ಬಂತು ವಿಕ್ರಮಾದಿತ್ಯನ ಮೇಲೆ. ವಿಕ್ರಮಾದಿತ್ಯನ ಸಾತಿ ಹಿಡಿದಾಗ ಅವನಿಗೆ ಒಂದು ಕುದುರೆ ವ್ಯಾಪಾರಿ ಸಾಟಿಯಾದ. ಆ ಕುದುರೆಯಲ್ಲಿ ಅವನಿಗೆ ಇಂಟ್ರೆಸ್ಟ್ ಆಯಿತು. ಕುದುರೆ ನನಗೆ ಕೊಡಪ್ಪ ಅಂತ ಆಯಿತು. ಕುದುರೆ ಮೇಲೆ ಹತ್ತಿದ ಟೆಸ್ಟ್ ಮಾಡಲಿಕ್ಕೆ. ಆದರೆ ಹತ್ತಿದ್ದ ಕುದುರೆ ಓಡಲಿಕ್ಕೆ ಶುರು ಆಯಿತು. ಯಾಕಂದರೆ ಅದು ಶನಿ ಮಹಾರಾಜನ ಕುದುರೆ. ಓಡಿ ಹೋಗಿ ದಟ್ಟಾರಣ್ಯದಲ್ಲಿ ಕರೆದುಕೊಂಡು ಹೋಗಿ ಮಧ್ಯ ಬಿಟ್ಟು ಓಡಿ ಹೋಯಿತು. ವಿಕ್ರಮಾದಿತ್ಯ ಏನು ಮಾಡ್ದ, ಕಾಡಿನಲ್ಲೇ ಮುಳ್ಳು ಗಿಡಗಳನ್ನು ದಾಟಿ ನಡೆದುಕೊಂಡು ಒಂದು ಹೊರಗಡೆ ಒಬ್ಬ ರೈತಾಪ್ಯ ಶೇಟ್ ಅಂಗಡಿಗೆ ಹೋದಾಗ ಅವನಿಗೆ ಶೇಟಿಗೆ ಒಳ್ಳೆಯ ವ್ಯಾಪಾರ ಆಯಿತು. ಅವತ್ತು ಇವನು ಬಂದದ್ದು ಬಹಳ ಕೆಲವರಿಗೆ ಇರುತ್ತೆ. ಯಾಕಂದರೆ ಜೂಜಾಡುವಾಗ, ಇಸ್ಪೀಟ್ ಆಡುವಾಗ ಯಾರೋ ಒಬ್ಬರು ಹಿಂದೆ ನಿಂತರೆ ಅವರಿಂದ ಗೆದ್ರೋ ಅವನಿಗೆ ಒಳ್ಳೆ ಕಿರೀಟ ತೊಡಿಸ್ತಾರೆ, ಅವನಿಂದ ಸೋತ್ರೋ ಈ ಬೋಳಿ ಮಗ ಬರಲೇಬಾರ್ದು ಅಂತೇಳಿ ಓಡಿಸ್ಬಿಡ್ತಾರೆ, ಆಯಿತಾ. ನೆಕ್ಸ್ಟು ನೀವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಇವನಿಗೆ ಬಹಳ ಅತ್ಯುನ್ನತ ಪ್ರೀತಿಯಿಂದ ಅವನ ಹೆಂಡತಿ ಇವನಿಗೆ ಊಟ ಹಾಕಿದರು. ಊಟ ಹಾಕುವಾಗ ಏನಾಯಿತು, ಗೋಡೆ ಮೇಲೆ ಒಂದು ಹಾರ ನೋಡಿದ ವಿಕ್ರಮಾದಿತ್ಯ. ಆದರೆ ಅವನು ವಿಕ್ರಮಾದಿತ್ಯ ರಾಜ ಅಂತ ಹೇಳಲಿಲ್ಲ. ನಾನು ಇಲ್ಲಿ ಉಜ್ಜಯಿನಿಯಲ್ಲಿ ಇರುವ ಮೀಕಾ ಅಂತೇಳಿ ಹೆಸರಿಟ್ಟ. ಮೀಕಾ ಏನು ಮಾಡ್ದ, ಆ ಗೋಡೆ ಆ ಹಾರವನ್ನು ನುಂಗ್ತಾಯಿತ್ತು. ಅದನ್ನು ನೋಡಿ ಹೇಳಿದರೆ ಆ ಶೇಟ್ ಕೂಡ ನಂಬಲಿಲ್ಲ. ರಾಜನ ಹತ್ರ ಕರ್ಕೊಂಡು ಹೋಗದ. ರಾಜ ಕೂಡ ಅವನ ಮೇಲೆ ಕಳ್ಳತನದ ಆಪಾದನೆ ಮಾಡಿ ಅವನನ್ನು ಕೈ ಕಾಲು ಕಡ್ದೇ ಬಿಟ್ಟ. ಕೈ ಕಾಲು ಕಡ್ದಿಟ್ಟು ಅಂಗವಿಕಲನಾಗಿ ಪಾಪ ಅವನಿಗೆ ಯಾರು ಮಾಡೋ ಒಬ್ಬ ರೈತ ಹಿಡ್ಕೊಂಡು ಹೋಗಿ ಅವನಿಗೆ ಈ ಕೋಣಗಳನ್ನು ಓಡಿಸ್ಲಿಕ್ಕೆ ಹೇಳ್ದ. ಇವನು ಕೋಣಗಳನ್ನು ಓಡಿಸುವಾಗ ಆ ನೀರೆಲ್ಲ ಹಾರ್ತದೆ. ಆದರೆ ಒಳ್ಳೆ ಬೆಳಗಿಂದ ಸಾಯಂಕಾಲದವರೆಗೆ ಓಡಿಸ್ತಾ ಇದ್ದ. ಅವನಿಗೆ ಆಹಾರ ಸಿಕ್ತು. ಅಯ್ಯಬ್ಬ ತೃಪ್ತಿ ಆಯಿತು. ಕೊನೆಗೆ ಮಳೆಗಾಲ ಆರಂಭವಾಯಿತು. ಸಾತಿ ಮುಗಿತಾ ಬಂದಾಗ ಶನಿ ಮಹಾರಾಜನ ಹತ್ರ ಇವನು ಹೃತ್ಪೂರ್ವಕವಾಗಿ ಕ್ಷಮೆ ಯಾಚಿಸಿದ. ಆವಾಗ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಒಂದು ದಿವಸ ಮಲ್ಲಾರ ರಾಗವನ್ನು ಹಾಡಿದಾಗ ಒಂದು ರಾಜನ ಮಗಳು ಅದನ್ನು ಕೇಳಿದವಳು ಅವನ ಮೇಲೆ ಒಂದು ಇಚ್ಛೆ ಆಯಿತು. ಅವನನ್ನು ನೋಡಲೇ ಇಲ್ಲ. ಅವಳು ತನ್ನ ಸಖಿಯನ್ನು ಕಳಿಸಿದಾಗ ಅವನು ಅಂಗವಿಕಲಪ್ಪ ಅಂತ. ಆದರೆ ಹಠ ಮಾಡಿದಳು, ನಾನು ಅವನನ್ನೇ ಮದುವೆ ಆಗ್ತೇನೆ ಅಂತ. ತಂದೆ ತಾಯಿ ನಾನು ಅನ್ನ ನೀರು ಕುಡಿಯುವುದಿಲ್ಲ ಅಂಥೇಳಿ ಉಪವಾಸ ಮಾಡಲಿಕ್ಕೆ ಶುರು ಮಾಡಿ ಕೊನೆಗೆ ತಂದೆ ತಾಯಿಯವರು ಅದೇ ಅಪಂಗ ರಾಜನನ್ನು ಅವಳಿಗೆ ಮದುವೆ ಮಾಡಿಕೊಟ್ಟರು. ಆದರೆ ಒಂದು ದಿವಸ ಶನಿ ಮಹಾರಾಜನ ಹತ್ರ ಬೇಡಿದಾಗ ರಾತ್ರಿ ಅವನ ಕಾಲು ಕೈ ಎಲ್ಲ ಬಂದುಬಿಡ್ತು. ಮರುದಿವಸ ಹೆಂಡತಿ ನೋಡಿದವಳಿಗೆ ಆಶ್ಚರ್ಯ ಆಗೋಯ್ತು, ಇದೇನು ಕತೆ ಅಂತೇಳಿ. ಕೊನೆಗೆ ಅವ ಇದ್ದ ಸಂಗತಿಯನ್ನು ಹೇಳಿ ಆ ಶೇಟ್ ಇದ್ದಾರು, ಆ ರಾಜ ಇದ್ದವ ಇವನಿಗೆ ಚಿನ್ನ ಆಭರಣಗಳನ್ನು ಕೊಟ್ಟು ಆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿ ಕಳಿಸಿಕೊಟ್ಟ. ಉಜ್ಜಯಿನಿ ಬಂದಾಗ ಉಜ್ಜಯಿನಿಯವರೆಲ್ಲ ಇವನನ್ನು ನೋಡಿ ಅವನಿಗೆ ಎಲ್ಲ ಆದರಾತಿಥ್ಯದಿಂದ ಮೆರವಣಿಗೆಯಿಂದ ಕರೆಸ್ಕೊಳ್ತಾರೆ. ಕೊಟ್ಟಾರ ಮೇಲೆ ಈ ಕಥೆಯನ್ನು ಕೇಳಿದವರು ಶನಿ ಮಹಾರಾಜ ಏನೂ ಮಾಡುವುದಿಲ್ಲ ಅಂಥೇಳಿ ಅಲ್ಲಿ ಉಜ್ಜಯಿನಿಯಲ್ಲಿ ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ನವಗ್ರಹ ಒಂದು 9 ಸುತ್ತು ತಿರುಗಬೇಕು, ನೀವು ಉಪವಾಸವನ್ನು ಮಾಡಬೇಕು ಅಂತೇಳಿ ಕಟ್ಟುನಿಟ್ಟು ಮಾಡಿದ. ಅದೇ ನಂತರ
ಈ ಶನಿಗೆ ಶನಿವಾರ ಭಾಳ ಪ್ರಾಮುಖ್ಯತೆ ಆಯಿತು. ಅದಕ್ಕೆ ಹನುಮಾನ್ ಚಾಲಿಸ ಹೇಳಿದರೆ ಹನುಮಂತನ ಭಕ್ತರನ್ನು ಶನಿ ಏನೂ ಮಾಡುವುದಿಲ್ಲ. ಕಾರಣ ಏನಂದರೆ ರಾವಣ ಈ ನವಗ್ರಹಗಳನ್ನು ಕಟ್ಟಿ ಹಾಕಿದಾಗ ಹನುಮಂತ ಬಂದು ಶನಿ ಮಹಾರಾಜನನ್ನು ಬಿಡಿಸಿಬಿಟ್ಟ. ಅದನ್ನು ನೋಡಿ ಶನಿ ಹೇಳ್ದ, ಇನ್ನು ಮುಂದೆ ನಿನ್ನ ಭಕ್ತರನ್ನು ನಾನು ಏನು ಮುಟ್ಟುವುದಿಲ್ಲಪ್ಪ, ಹಾಳು ಮಾಡುವುದಿಲ್ಲ ಅಂತ ಒಂದು ಭಾಷೆ ಕೊಟ್ಟುಬಿಟ್ಟ. ಆದ್ದರಿಂದ ನೀವು ಹನುಮಾನ್ ಚಾಲಿಸ 40 ಶ್ಲೋಕ ಇದೆ, ಅದನ್ನು ಹೇಳಿದರೂ ಕೂಡ ಮಂಗಳವಾರ ಮತ್ತು ಶನಿವಾರ ಹೇಳಿದರೆ ಶನಿ ಮಹಾರಾಜನು ಬಿಡುವುದಿಲ್ಲ. ಈಗ ನಾನು ಈ ಕಥೆಯನ್ನು ಹೇಳಿದ್ನಲ್ಲ, ನನ್ನನ್ನು ಶನಿ ಮುಟ್ಲಿಕ್ಕಿಲ್ಲ, ನನಗೂ ಕೂಡ ಒಳ್ಳೆಯದೇ ಮಾಡ್ತಾನೆ, ಆಯಿತಾ. ಸೊ 3 ವಿಡಿಯೋದಲ್ಲಿ ನಾನು ಈ ಕಥೆಯನ್ನು ಹೇಳಿದ್ದೇನೆ. ನೀವು ಕೂಡ ಅರ್ಧ ಕಥೆ ಇದೇನಪ್ಪ ಬೋರಿಂಗ್ ಉಪಾಧ್ಯಾಯರು ಅಂತೇಳಿ ಹೇಳಬೇಡಿ. ಆ ಕಥೆ ಅರ್ಧ ಕಥೆ ಅದನ್ನು ಪೂರ್ಣ ಕಥೆಯನ್ನು ಕೇಳಿ, ಇಲ್ಲ ಅಂದರೆ ನಿಮಗೂ ಕೂಡ ಸಾಡೆ ಸತಿ ಎಫೆಕ್ಟ್ ಆಗಿ ನೀವು ಎಂಥ ಧನಿಕರಾದರೂ ಕೂಡ ಬಡವರಾಗಿ ಹೋದೀರಾ. ಇದು ಜಾಗೃತೆ, ಇದು ಶನಿ ಮಹಾರಾಜ ಹೇಳಿದಂಥ ಮಾತುಗಳು, ನನ್ನ ಮಾತಲ್ಲ, ಆಯಿತಾ. ಸೊ ಬಿ ಕೇರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಜೈ ಕರ್ನಾಟಕ, ಜೈ